ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೇ ಹೇಳಿ ಅಜ್ಜಿ, ಏಜೆ ನನ್ ಗಂಡ. ಅವ್ರು ಹೊಡಿತಾರೋ ಬಡಿತಾರೋ ಏನೇ ಮಾಡ್ಲಿ, ನನ್ಗ ಅವ್ರ ಮೇಲೆ ಲವ್ ಯಾವಾಗ್ಲೂ ಇರುತ್ತೆ. ಹೌದು, ನಾನ್ಯಾಕೆ ನಾಚ್ಕೋಬೇಕು? ಅವ್ರನ್ನ ಲವ್ ಮಾಡ್ತಿದೀನಿ ಅಂದ್ಮೇಲೆ ಅವ್ರನ್ನ ಪಡ್ಕೊಳಕ್ಕೆ ನಾನ್ಯಾಕೆ ಹಿಂದೆಟ್ ಹಾಕ್ಬೇಕು? ಇನ್ಮೇಲೆ ನಮ್ಮಿಬ್ರು ಮಧ್ಯ ಯಾರೇ ಬರ್ಲಿ ಏನೇ ಬರ್ಲಿ ನಾನ್ ಮಾತ್ರ ತಲೆ ಕೆಡ್ಸ್ಕೊಳಲ್ಲ. ನೀವ್ ಹಚ್ಚಿರೋ ದೀಪದಿಂದ ಹೋಮ್ ಕುಂಡ ಮಾಡಿ ನಾನು ನನ್ ಗಂಡ ಇಬ್ರು ಸೇರಿ ಸಪ್ತಪದಿ ತುಳಿಲಿಲ್ಲ ಅಂದ್ರೆ ನಾನ್ ಲೀಲಾ ಅಭಿರಾಮ್ ಜಯಶಂಕರೇ ಅಲ್ಲ. ಏನಿಲ್ಲ, ನಿಂಗೆ ಶಿಲೆ ಹೊಡಿಯಕ್ ಬರುತ್ತೇನೆ? ಬರುತ್ತೆ, ಕಲ್ತಿದ್ದೀನಿ. ಹಾಗಾದ್ರೆ ನಂಗೆ ಡಬ್ಬಿಂಗ್ ಮಾಡೆ. ಹಾ, ಇಲ್ಲ, ನಾನು ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ವಾಪಸ್ ಹೊಟ್ಟೋಗ್ಲಿಲ್ವಲ್ಲ, ಆದ್ರೆ ನೀ ಹಾಗೆ ಮಾಡಲಿಲ್ಲ. ಎಲ್ಲ ನೀನೇ ಸಂಭಾಳಿಸ್ಬಿಟ್ಟೆ, ಒಳ್ಳೇದೇ ಆಯಿತು. ಇನ್ನೊಂದ್ಸಲ ಕೇಳ್ಕೊತೀನಿ, ಈ ಮುದುಕಿನ ಕ್ಷಮಿಸ್ತೀಯಾ? ಅಜ್ಜಿ ನೀವ್ ಹೀಗೆಲ್ಲ ಕೇಳ್ಬಾರ್ದು. ಆಗಿದ್ದೆಲ್ಲ ಆಗೋಯ್ತು, ಗೋಳೆಲ್ಲ ಮುಗ್ದೋಯ್ತು. ಇನ್ನೇನಿದ್ರು ಫುಲ್ ಮಾಸ್. ನೀವು ಆರಾಮಾಗಿರಿ, ಏನು ಟೆನ್ಷನ್ ತಗೋಬಿಡಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಅಜ್ಜಿ, ನಾನು ಸಾಯೋವರೆಗೂ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಆದ್ರೆ ಕೆಲವ್ರಿಗೆ ಕೆಲವೊಂದು ಲೆಕ್ಕ ಬಾಕಿ ಉಳಿಸಿದ್ದೆ, ಅದನ್ನ ಬಡ್ಡಿ ಸಮೇತ ಚುಕ್ತಾ ಮಾಡಿ ಬರ್ತೀನಿ. ಓಕೆನಾ? ಸರ್, ಸತ್ಯ ಮಾಡಿ ಹೇಳ್ತೀನಿ ಸರ್, ನಾನು ಅವನಲ್ಲ ಸರ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಅಜ್ಜಿ ಕ್ಯಾಬ್ ಮಾಡು ಅಂದ್ರು, ಅಂಥದ್ರಲ್ಲಿ ಅಜ್ಜಿ ನಿಮಗೆ ಬಾಸು, ಅವ್ರ ಮಾತು ಕೇಳಿಲ್ಲ ಅಂದ್ರೆ ತಪ್ಪಾಗುತ್ತಲ್ವ ಸರ್. ಅದಕ್ಕೆ ನಾನು ಕ್ಯಾಬ್ ಬುಕ್ ಮಾಡಿದೆ ಸರ್. ಹೋಗು ಅಂದ್ರು ಸರ್, ಹೋದ್ವಿ ಸರ್. ಲೆಫ್ಟ್ ಹೋಗು ಅಂದ್ರು ಸರ್, ಲೆಫ್ಟ್ ಹೋದ್ವಿ. ರೈಟ್ ಅಂದ್ರು ಸರ್, ರೈಟ್ ಹೋದ್ವಿ ಸರ್. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಬ್ರೇಕ್ ಅಂದ್ರು ಸರ್. ಹಿಂಗೆ ಬ್ರೇಕ್ ಒತ್ತಿ ಮುಂದೆ ನೋಡ್ತೀವಿ ಸರ್, ಲೀಲಾ ಮೇಡಮ್ ಅವ್ರದ್ದು ಮನೆ ಸರ್. ನನಗೂ ಸೇಮ್ ಟು ಸೇಮ್ ಹೀಗೆ ಕೋಪ ಬಂತು ಸರ್. ಅವಾಗ ಅಜ್ಜಿ ಹತ್ರ ಹೇಳಿದೆ, ಅಜ್ಜಿ ಬಾಸ್ಗೆ ಹೇಳಿದೆ ಈ ಥರ ಬರೋದು ಅಕ್ಷಮ್ಯ ಅಪರಾಧ, ಬಾಸ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಾನು ಈ ಕೆಲಸದಲ್ಲಿ ಶಾಮೀಲ್ ಇದ್ದೀನಿ ಅಂತ ಅನ್ಕೋತಾರೆ ಅಂತ, ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರ್. ಆದರೆ ಏನು ಮಾಡಲಿ ಸರ್, ಹಿರಿಯ ಜೀವ ಅಲ್ವಾ, ಅವ್ರನ್ನ ನೋಡಿ ನನಗೂ ಪಾಪ ಅನಿಸಿ ನಾನು ಅವ್ರ ಜೊತೆ ಒಳಗೋದೆ ಸರ್. ಅಷ್ಟು ಮಾತ್ರ ಬಿಟ್ಟರೆ ಲೀಲಾ ಮೇಡಮ್ ಈ ಮನೆ ಕರ್ಕೊಂಡು ಬರೋದ್ರಲ್ಲಿ ನನ್ನ ಪಾತ್ರ ಶೂನ್ಯ ಸರ್, ಶೂನ್ಯ. ಓ, ಇಷ್ಟು ಹೇಳಿದ್ರು ಬಾಸ್ ಕೋಪ 1 ಡಿಗ್ರಿನೂ ಇಳಿಲಿಲ್ವಲ್ಲ. ಇರಲಿ, ಹಾಗೆ ಮೇಂಟೈನ್ ಮಾಡ್ತೀನಿ ನನ್ನ ನಟನಾ ಚಾತುರ್ಯದಿಂದ. ಆದರೆ ಒಂದು ಮಾತು ಸರ್, ಅಲ್ಲಿ ಒಳಗಡೆ ಹೋದ್ಮೇಲೆ ನನಗೆ ಏನು ಅನಿಸುತ್ತೋ ಅಂದರೆ ಇದನ್ನು ನನ್ನ ಫಿಲ್ಟ್ರ್ ಇಲ್ಲದೇ ಹೇಳ್ತೀನಿ ಸರ್. ನಮ್ಮ ಲೀಲಾ ಮೇಡಮ್ಗೆ ಏಜೆ ಸರ್ದಿ ಜಪತ್ ಸರ್. ಕುಂತ್ರು ಏಜೆ, ನಿಂತರು ಏಜೆ, ಬಿದ್ರು ಏಜೆ, ಎದ್ರು ಏಜೆ, ಯಾವಾಗ ನೋಡಿದ್ರು ಏಜೆ 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 ಏಜೆ. ಗಂಡನ್ನ ಇಷ್ಟೊಂದು ಪ್ರೀತಿ ಮಾಡೋ ಜೀವ ಈ ಧರಣಿ ಮಂಡಲ ಮಧ್ಯದೊಳಗಡೆ ಇದೆಯಾ ಅಂತ ನೋಡಿ ನನಗೆ ಆಶ್ಚರ್ಯ ಆಯ್ತು ಸರ್. ಯಾರಿಗೆ ಆಗಲಿ ಇಂಥ ಒಂದು ಹೆಂಡತಿ ಸಿಗೋದು ಅದೃಷ್ಟ ಸರ್. ಇದನ್ನ ನಾನು ನಿಮ್ಮ ಫೇವ್ರೆಟ್ ಅಸಿಸ್ಟೆಂಟ್ ಆಗಿ ಹೇಳ್ತಿದ್ದೀನಿ ಸರ್. ನನ್ನ ನಟನೆ ವರ್ಕ್ ಆಯ್ತು, ಪರವಾಗಿಲ್ಲ. ನಾನು ಬಿಟ್ಟು ಒಂದು ರೊಮ್ಯಾಂಟಿಕ್ ಲೈನ್ಗೆ ಬಾಸ್ ಹಂಗೆ ಕರಗಿ ನೀರಾಗಿ ಹೋದ್ರು. ಬಾಸ್ ಚೇಂಜ್ ಆಗಿದ್ದೆ ಒಳ್ಳೇದಾಯ್ತು. ಈ ಪ್ರೀತಿಗೆ ಕಲ್ಲನ್ನೇ ಕರಗಿಸುವ ಶಕ್ತಿ ಬೇಕಾದ್ರೆ ಇನ್ನು ಮನುಷ್ಯರೆಲ್ಲ ಯಾವ ಲೆಕ್ಕ. ಈಗ ಬಾಸ್ ಕೂಡ ಲೀಲಾ ಮೇಡಮ್ ಪ್ರೀತಿಯಲ್ಲಿ ಕರಗಿ ನೀರಾಗಿ ಹೋಗ್ತಿದ್ದಾರೆ.
ಬಾಸ್ ಈಗ ಮೊದಲಾಗಿಲ್ಲ, ಇಲ್ಲ ಅಂತಿದ್ರೆ ಇಷ್ಟರ ತನಕ ನನ್ನ ಕಪಾಳಕ್ಕೆ ಪಟಾರ್ ಅಂತ ಒಂದು ಬೀಳ್ತಾ ಇತ್ತು. ಹಬ್ಬ, ನಾನು ಸೇಫ್. ಎಸ್, ಏನ್ ಬೇಕಾಗಿತ್ತು? ಇದು ಬೇಡ ಆಗಿತ್ತು. ಈ ಮನೆ 3 ಮುತ್ತುಗಳು, 3 ಶಕ್ತಿಗಳು, 3 ವಜ್ರಗಳು ಒಂದೇ ಕಡೆ ಇದಾವೆ. ಒಳ್ಳೇದೇ ಆಯ್ತು, ವಿಷಯ ಬೇಗ ಮುಟ್ಟಿಸ್ಬೋದು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡು ಬಾರೋ ಪ್ರೇಮ ಜೀವಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನ್ ಫ್ರೆಂಡ್ ನೀನು? ನಿನ್ಗೆ ಈ ಫ್ರೆಂಡ್ ಅಂದ್ರೆ ಇಷ್ಟ ಇಲ್ವಾ ಫ್ರೆಂಡ್? ಜೊತೆಲ್ಲೇ ಇದ್ಕೊಂಡು ನನ್ಗೆ ಗೊತ್ತಿಲ್ಲದೆ ಚೆನ್ನಾಗಿ ಮಸಾಲೆ ರುಬ್ಬಿದ್ಯಾ ಫ್ರೆಂಡ್. ಪಕ್ಕದಲ್ಲೇ ಇಟ್ಕೊಂಡು ಏನು ಗೊತ್ತಾಗದೆ, ಲೀಲಾ ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಾನು ನಿನ್ ಜೊತೆನೇ ಇರ್ತೀನಿ ಅಂತ ಹೇಳಿ ಈ ಫ್ರೆಂಡ್ಶಿಪ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಫ್ರೆಂಡ್. ಸಿಂಹ ಮತ್ತೆ ಇಲಿ ಕತೆನ ನಾನು ಚಿಕ್ಕ ವಯಸ್ಸಲ್ಲಿ ಓದಿದ್ ನೆನಪು. ಆ ಕಥೆಯಲ್ಲಿ ಸಿಂಹ ಬಲೆ ಸಿಕ್ಕಾಕೊಂಡಿರುತ್ತೆ. ಆಗ ಸಿಂಹ ಇಲಿ ಹತ್ರ ಹೇಳುತ್ತೆ, ನಾವಿಬ್ರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗೋಣ, ನನ್ನ ಬಲೆಯಿಂದ ಆಚೆ ತರ್ತೀಯಾ ಅಂತ ಹೆಲ್ಪ್ ಕೇಳುತ್ತೆ. ಪಾಪ ಇಲಿ ಸಿಂಹನ ನಂಬಿ ಬಲೆನ ಕಿತ್ತು ಕಿತ್ತು ಬಿಸಾಕ್ತು. ಸಿಂಹ ಆಚೆ ಬಂದು ಇಲಿನ ಲಬಕ್ ಸ್ವಾಹ. ನಾನು ನೀತಿ ಕತೆ ಓದಿದ್ದೆ, ಆದ್ರೆ ಕತೆ ಮಾತ್ರ ನೆನಪಿತ್ತು, ನೀತಿ ಮರ್ತೋಗಿತ್ತು. ಅದೇನಾದ್ರೂ ನೆನಪಿದ್ದಿದ್ರೆ, ಲೀಲಾ ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ, ನೀನ್ ಚೆನ್ನಾಗಿರ್ಬೇಕು ಅಂತ ಬೆನ್ನಿಗೆ ಚೂರಿ ಹಾಕೋದ್ರಿಂದ ತಪ್ಪಿಸ್ಕೋಬೋದಾಗಿತ್ತು. ಆದ್ರೆ ಈಗ ಸಿಂಹ ಬಂದು ಹೆಲ್ಪ್ ಕೇಳಿದ್ರೆ ಸಿಂಹನು ಕಚ್ಚುತ್ತೆ. ಯಾಕೆ ಅಂದ್ರೆ ಇಲ್ಲಿರೋದು ಇಲಿ ಅಲ್ಲ, ಹುಲಿ, ಹೆಣ್ಣು ಹುಲಿ. ನೀವು 1 ಕೊಟ್ರೆ ನಾನು ವಾಪಸ್ 100 ಕೊಡ್ತೀನಿ. ಅದು ಪ್ರೀತಿನೇ ಆಗಿರ್ಲಿ, ಉತ್ತರನೇ ಆಗಿರ್ಲಿ. ಆಕ್ಟಿಂಗ್ ಅಲ್ಲಿ ನಾನೇ ಪಂಟ್ರು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನನ್ನು ಮೀರಿಸ್ಬಿಟ್ಟೆ. ಏನ್ ಪರ್ಫಾರ್ಮೆನ್ಸು. ಬೆಸ್ಟ್ ವಿಲನ್ ಅವಾರ್ಡ್ ಆಫ್ 2023 ಗೋಸ್ ಟು ಮಿಸ್ ದುರ್ಗಾಂಬ ಅಂತ ಕೂಗಿ ಹೇಳ್ಬೋದು. ಆಹಾ, 3 ಜನ ನೋಡ್ತಿರೋದ್ ನೋಡು ಮಳ್ಳಿರ್ತಾರ. I said sit down. ಏನ್ 3 ಜನ ಗುರಾಯಿಸ್ತಿದ್ದೀರಲ್ಲ, ಲುಕ್ ಚೇಂಜ್ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ನಿಮ್ 3 ಜನದ ಉದ್ದೇಶ ನನ್ನ ಮನೆಯಿಂದ ಆಚೆ ಕಳ್ಸೋದಲ್ವಾ? ನಿಮ್ ಬ್ರೇನ್ ಯೂಸ್ ಮಾಡ್ಕೊಂಡು ಅದೇನ್ ಪ್ಲಾನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಆದ್ರೆ ನನ್ನ ಮನೆಯಿಂದ ಆಚೆ ಕಳ್ಸೋ ಆಲೋಚನೆ ಕೂಡ ಮಾಡಿದ್ರು
ಬೆಚ್ಚಿ ಬೀಳ್ಬೇಕು. ಹಾಗ್ ಮಾಡ್ತೀನಿ. ಹುಷಾರ್. ಲೀಲಾ, ಅದೇ ಕಡೆ ನನ್ನ ಹೆಸರು. ನಿನಗೆ ಇಷ್ಟು ಕೋಪ ಬಂದಿದೆ ಅಂದ್ರೆ ನನ್ ಗಂಡ ನನ್ ತಾಳಿ ಮುಟ್ಟಿ ಇದು ನಾನ್ ಕಟ್ಟಿದ್ದು ನೀ ನನ್ ಹೆಂಡತಿ ಅಂತ ಹೇಳಿ ಅದೇ ತಾಳಿನ ಎಲ್ರ ಮುಂದೆ ಬಿಸಾಕೋ ಮಾಡಿದ್ಯಲ್ಲ, ನನಗೆಷ್ಟು ಕೋಪ ಬಂದಿರ್ಬೇಡ. ಒಳ್ಳೆಯವ್ರನ್ನ ಗೋಳ್ ಹಾಕೋಬಹುದು, ಆದ್ರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದು ಮೀರಿದ್ರೆ ನಿಮ್ಗಿಂತ ದೊಡ್ಡ ವಿಲನ್ಗಳು ನಾವು ಅಂತ ತೋರಿಸ್ಬೇಕಾಗತ್ತೆ. ಇನ್ಮೇಲಿಂದ ನಾವು ಕೊಡ್ತಾ ಇರ್ತೀವಿ, ನೀವು ತಗೋತಾ ಇರಿ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಯಾಕೆ ಅಂದ್ರೆ ಮೊದ್ಲಿನ ತರ ಹತ್ಕೊಂಡ್ ಕೂರಕ್ಕೆ ನಾನು ಹಳೆ ಲೀಲಾ ಅಲ್ಲ, ಲೀಲಾ 2.0 ಅಪ್ಗ್ರೇಡೆಡ್ ವರ್ಷನ್. ಇನ್ಮೇಲಿಂದ ಫುಲ್ ಮಾಸ್. ತುಂಬಾ ಎಗರಾಡ್ಬೇಡ, ಒಳ್ಳೇದಲ್ಲ. ಇಷ್ಟೆಲ್ಲ ಆದ್ರೂ ನನ್ನ ಮನೆ ಅಂತ ವಾಪಸ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಗಂಡನೇ ಕಟ್ಟಿರೋ ತಾಳಿನ ಕಿತ್ ಹಾಕಿರ್ಬೇಕಾದ್ರೆ ನಿನ್ಗೆ ಈ ಮನೇಲಿ ಯಾವ ಸ್ಥಾನ ಇದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ? ಓ ಮೈ ಗಾಡ್, ದುರ್ಗಾಂಬ, ನೆನ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮೊದ್ಲು ನನ್ ಗಂಡ ಕಿತ್ ಹಾಕಿರೋ ತಾಳಿನ ನಾನು ಹುಡುಕ್ಬೇಕು. ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ರೀ ಯಜಮಾನ್ರೇ, ರೀ ಎಲ್ಲಿದ್ದೀರಾ ರೀ? ನನ್ ಬಿಟ್ಟು ಎಲ್ಲಿ ಹೋದ್ರಪ್ಪ ಇವರು? ಓ, ರೂಮಲ್ಲಿ ಇದ್ದೀರಾ? ಬಂದೆ ಬಂದೆ ಬಂದೆ. ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಮೆಲ್ಲಿಗೆ. ಏನ್ ವಿಶ್ವರೂಪ್, ಯಾರನ್ನಾದ್ರೂ ಕರಿವಾಗ ಮೆಲ್ಲಗ್ ಕರೆಯಕ್ಕಾಗತ್ತಾ? ಜೋರಾಗಿ ಕರಿಬೇಕು ತಾನೆ. ನಾನೇನ್ ಕೂಗಾಡ್ತಿದ್ದೀನ? ಕರಿತಾ ಇದ್ದೀನಿ ತಾನೆ. ನೀವ್ ಒಳ್ಳೆ ಹಾಗಂತೀರಾ? ಹ್ಞೂ, ಮತ್ತೆ ಮುಂಚೆ ಆದ್ರೆ ಏಜಿಗೇನು ಗೊತ್ತಿರ್ಲಿಲ್ಲ, ಆಗ ಭಯ ಆಗ್ತಿತ್ತು. ಈಗೆಲ್ಲ ಓಪನ್ ಆಗಿ ಗೊತ್ತಿದ್ಯಲ್ಲ, ಈಗ ಯಾಕೆ ಭಯ ನೀವೇ ಹೇಳಿ? ಮೇಡಮ್, ಓಪನ್ ಟೂರ್ನಿಮೆಂಟ್ ಆಡಿದ್ದೀನಿ, ಓಪನ್ ಗ್ರೌಂಡು ನೋಡಿದ್ದೀನಿ, ಓಪನ್ ಯೂನಿವರ್ಸಿಟಿನೂ ಕೇಳಿದ್ದೀನಿ. ಆದ್ರೆ ನೀವೇನ್ ಮೇಡಮ್ ಬಾಸ್ನೇ ಓಪನ್ ಆಗಿ ಕರಿತಿದ್ದೀರಾ? ಅದು ಓಲ್ಡ್ ಫಿಲ್ಮ್ ಸ್ಟೈಲಲ್ಲಿ. ಏನು ಅಂದ್ರೆ ರೀ ಬನ್ನಿಪ್ಪ ಹೋಗಿಪ್ಪ ಅಂತ ಕರೆದಾಗ ನನ್ನ ಲೆಫ್ಟ್ ಸೈಡ್ ಹಾರ್ಟ್ ಲೈಟಾಗಿ ಜರ್ಕ್ ತಗೋತು ಮೇಡಮ್, ಅದಕ್ಕೆ ಕೇಳಿದೆ. ನನ್ನ ಸ್ವಂತ ಗಂಡನ ನಾನು ಹೇಗ್ ಬೇಕಾದ್ರೂ ಕರಿತೀನಿ, ಏನ್ ಇವಾಗ? ಮುಂಚೆ ನಾನು ಅವ್ರ ಮನ್ಸಲ್ಲಿದ್ದೆ. ನಾನು ಸ್ವಲ್ಪ ಕೂಗ್ತಿದ್ರು 1.5 ಸ್ಪೀಕರಲ್ಲಿ ಕೇಳಿಸೋ ಥರ ಅವ್ರಿಗೆ ಕೇಳಿಸ್ತಾ ಇತ್ತು. ಆದ್ರೆ ಈಗ ನನ್ನ ಮನ್ಸಿಂದ ಆಚೆ ಹಾಕ್ಬಿಟ್ಟಿದಾರಲ್ಲ, ಅದಕ್ಕೆ ಜೋರಾಗಿ ಕೂಗ್ತಾ ಇದ್ದೀನಿ. ಹಾಗಂತೀರಾ? ಏನೋ ಮೇಡಮ್, ಇಷ್ಟೊಂದು ಓಪನ್ ಆಗಿದ್ರೆ ಬರೀ ಕೈ ಅಲ್ಲ ಕಾಲ್ ಕೂಡ ಗಡಗಡ ಅಂತ ನಡ್ಗೋಗುತ್ತೆ. ಸರಿ ಮೇಡಮ್, ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಗೆ ಏನು ಸರಿ ಕಾಣಿಸುತ್ತೋ ಅದನ್ನು ನೀವು ಮಾಡಿ. ಅನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನಾನೊಂದು ಪ್ರಶ್ನೆ ಕೇಳ್ತೀನಿ, ಜೆನ್ಯೂನ್ ಆಗಿ ಉತ್ತರ ಕೊಡಬೇಕು. ಓಕೆ ಮೇಡಮ್, ಇದು ನಿಮ್ಗೇನೆ ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ? ನನ್ನ ಮೇಲೆ ಆಣೆ ಮಾಡದೆ ಹೇಳಿ. ವಿಶ್ವರೂಪ್, ಓವರ್ ಆಗಿ ಆಡ್ಬೇಕು. ನಾವಿವಾಗ ಯಾರನ್ನಾದ್ರೂ ಕರೆದಾಗ ಅವ್ರು ಹಿಂತಿರುಗಿ ನೋಡ್ಲಿಲ್ಲ ಅಂದ್ರೆ ಜೋರಾಗಿ ಕರಿಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಓವರ್ ಆಗಿ ಆಡ್ಬೇಕು. ನಾನ್ ಸ್ಕೂಲಲ್ಲಿ ಇದ್ದಾಗ ಥ್ರೋ ಬಾಲ್ ನ 20 ಓವರ್ಗೆ ಆಡ್ತಿದ್ದೆ, ಗೊತ್ತಾ? ಥ್ರೋ ಬಾಲ್ ನ ಓವರ್ ಲೆಕ್ಕದಲ್ಲಿ ಆಡಿದ್ರ? ನಾವು ಕೊಟ್ಟಿದ್ದ ವ್ಯಾಕ್ಸಿನೇಷನ್ ಈ ಲೆವೆಲ್ ವರ್ಕ್ ಆಗ್ತಿದ್ಯಾ? ಡೋಸ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅನ್ಸುತ್ತೆ ಮೇಡಮ್. ಸಡನ್ ಆಗಿ ಈ ತರ ಯಾರು ಮೇಡಮ್ ಚೇಂಜ್ ಆಗ್ತಾರೆ? ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಲೀಲಾ. ಕಳ್ಕೊಂಡಿರೋ ಪ್ರೀತಿನ ಪಡೆಯೋದು ಒಂದು ಯುದ್ಧನೇ ವಿಶ್ವರೂಪ್. ಎವ್ರಿಥಿಂಗ್ ಇಸ್ ಫೇರ್ ಅಂಡ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ವಾ, ಆ ತರ. ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವೆಲ್ಲಿ ಕೊರಗ್ತಿರೋ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವು ಮರಳಿ ಟ್ರ್ಯಾಕಿಗೆ ಬಂದ್ರಲ್ವಾ, ತುಂಬಾ ಖುಷಿ ಆಯ್ತು ಮೇಡಮ್.
ಇವಾಗ ನಿಮ್ಮನ್ನು ಸೋಲಿಸ್ಬೇಕು ಅನ್ಕೊಂಡಿರೋರೆಲ್ಲ ರೇಸಿಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಮೇಡಮ್. ದಿಸ್ ಇಸ್ ಲವ್ ಟೈಮ್ ವಿಶ್ವರೂಪ್, ಓಕೆ, ನಾಟ್ ಫೈಟ್ ಟೈಮ್. ಹೌದು, ನಮ್ಮ ಯಜಮಾನ್ರಲ್ಲಿ ಅವರು ಹೊರಗಡೆ ಹೋಗಿದ್ದಾರೆ, ಬರೋಕೆ ಸ್ವಲ್ಪ ಲೇಟ್ ಆಗುತ್ತೆ ಮೇಡಮ್. ಹಾಗಿದ್ರೆ ಒಳ್ಳೇದಾಯ್ತು. ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ವಿಶ್ ಮಿ ಲಕ್ ವಿಶ್ವರೂಪ್. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಅಲ್ಲ, ಬಾಸ್ನ ಬೇಕು ಅಂತ ಕರಿತಿದ್ದವರು ಇವರೇ, ಈಗ ಇಲ್ಲ ಅಂದಾಗ ಒಳ್ಳೇದಾಯ್ತು ಅಂತಿದ್ದಾರೆ. ನಂಗೊಂದು ಹೊಡ್ತಕ್ತಿಲ್ಲ, ತನ್ನೆಲ್ಲ ಕೆಟ್ಟು ಹೋಗ್ತಿದೆ. ಹಾಯ್ ಅಕ್ಕ. ನಾನ್ ನೋಡಿ ಗಾಬರಿ ಆಗಿರ್ಬೇಕಲ್ವಾ? ಏನಪ್ಪ ಇವಳು ಹುಚ್ಚು ಹುಡುಗಿ ಮತ್ತೆ ಬಂದಿದ್ದಾಳೆ ಅಂತ ಅನ್ಸ್ತಿದ್ಯಾ? ಏನ್ ಮಾಡೋದಕ್ಕ, ಲೈಫ್ ಒಂದೊಂದ್ಸಲ ಈ ತರ ಮಾಡಿಸ್ಬಿಡುತ್ತೆ. ಅಕ್ಕ, ನಾನು ತಾಳಿ ಹುಡ್ಕೊಂಡ್ ಬಂದೆ. ಇಲ್ಲಿಲ್ವಾ? ವೇಟ್ ಮಾಡಿ, ನಾನು ಹೋಗಿ ತಾಳಿ ಹುಡ್ಕೊಂಡ್ ಬರ್ತೀನಿ, ಆಯ್ತಾ? ಎಲ್ಲಿಟ್ಟಿರ್ಬೋದು? ಅಕ್ಕ, ತಾಳಿ ಸಿಕ್ಬಿಡ್ತು. ನೀವು ಬೇಜಾರು ಮಾಡ್ಕೋಬೇಡಿ ಅಕ್ಕ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಂಗೆ ಗೊತ್ತು, ಮಾತು ಕೊಟ್ಟಿದ್ದು ನಾನೇ, ಈ ಮನೆ ಬಿಟ್ಟು ಹೋದವಳು ನಾನೇ, ಈಗ ವಾಪಸ್ ಬಂದಿರೋಳು ನಾನೇ. ನಾನು ಈ ಥರ ಎಲ್ಲ ಮಾಡಿದ್ದಕ್ಕೆ ಏನೇ ಹುಡುಗಿ ಇಷ್ಟು ಚಂಚಲ ಸ್ವಭಾವದವಳು ಅಂತ ಮಾತ್ರ ಅನ್ಕೋಬೇಡಿ ಅಕ್ಕ. ನಾನು ಒಂದ್ಸತಿ ಹಿಡ್ಕೊಂಡ್ರೆ ಉಡ ಹಿಡ್ಕೊಳುತ್ತಲ್ಲ, ಆ ಥರ ಬಿಗಿಯಾಗಿ ಹಿಡ್ಕೋತೀನಿ, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಈಗಲೂ ಅಷ್ಟೇ, ನಾನು ಏಜೇನ ಬಿಟ್ಟು ಹೋಗಿರ್ಲಿಲ್ಲ, ಅವ್ರು ನನ್ನ ಮನಸ್ಸಲ್ಲೇ ಇದ್ರು. ಆದ್ರೆ ಏನ್ ಮಾಡೋದಕ್ಕ, ಸಿಚುವೇಶನ್ ನನಗೆ ಸಪೋರ್ಟ್ ಮಾಡಲಿಲ್ಲ. ಆದ್ರೆ ಏನೇ ಆಗ್ಲಿ, ಈಗ ಮಾತ್ರ ನಾನು ಹಿಂದೋಗಲ್ಲ. ಅದು ಎಂಥದ್ದೇ ಆಗ್ಲಿ, ಏನೇ ಬರ್ಲಿ, ನಾನು ಎದುರಿಸಿ ನಿಲ್ತೀನಿ. ಈ ಮನೆಯಲ್ಲಿ ನನ್ಗೋಸ್ಕರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಗೊತ್ತಾ? ನನ್ನ ಸೋಲ್ಸೋದಿಕ್ಕೆ 1, 2, 3 ಜನ ಸೇರ್ಕೊಂಡಿದ್ದಾರೆ. ಇದರ ಅರ್ಥ ಏನ್ ಹೇಳಿ ಅಕ್ಕ? ನನ್ನ ಒಬ್ಳಿಗೆ ಅವ್ರನ್ನ ಹೊಡೆದು ಬೀಳ್ಸೋ ಶಕ್ತಿ ಇದೆ ಅಂತ ಅರ್ಥ ಅಲ್ವಾ? ಅಕ್ಕ, ನಂಗೆ ಗೊತ್ತು ಸತ್ಯ ನನ್ನ ಕಡೆನೇ ಇದೆ ಅಂತ. ಸತ್ಯ ನಮ್ಮ ಕಡೆ ಇದ್ರೆ ಸಣ್ಣ ಪುಟ್ಟ ಸೋಲಾಗೋದು ಸಹಜ. ಆದ್ರೆ ಕೊನೆಗೆ ಯಾರು ಗೆಲ್ತಾರೆ ಹೇಳಿ? ಸತ್ಯ ಯಾರ ಕಡೆ ಇರುತ್ತೆ ಅವರೇ ಗೆಲ್ಲೋದು. ನೀವು ಯಾವುದೇ ಸಿನಿಮಾ ನೋಡಿ,
ಇದೇ ಫಾರ್ಮ್ಯಾಟು. ಆ ಸಿನಿಮಾದಲ್ಲಿ ವಿಲನ್ಗಳಂತ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ, ಅವಕ್ಕಂತೂ ಏನೂ ಅರ್ಥ ಆಗಲ್ಲ ಅಕ್ಕ. ಪಾಪದವು. ಸಕ್ಸಸ್ಸು ನನ್ ಕಡೆ ಬಂದಿದೆ. ಇಲ್ಲಿ ನೋಡಿ ಇದೆ. ಅಕ್ಕ ತಾಳಿ ತಗೊಂಡು ಬಂದಲ್ಲ ಅಕ್ಕ. ಗೊತ್ತು ಬಹುದು ತಾಳಿ ಕಿತ್ತು ಬಿಸಾಕಿದ್ರು ಮತ್ತೆ ಹೋಗಿ ಹುಡ್ಕೊಂಡ್ ಬಂದಿದ್ದಾಳಲ್ಲ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ. ಸ್ವಲ್ಪ ತಾಳ್ಮೆ ಇರಲಿ. ಅವಳಿಗೆ ತಾಳಿ ಸಿಕ್ಕಿರ್ಬೋದು, ಆದರೆ ತಾಳಿ ಕಟ್ಟಿರೋ ಗಂಡ ಸಿಗಲ್ಲ. ಅಕ್ಕ, ಕಾರ್ಯಕ್ರಮಕ್ಕೆ ಗೆಸ್ಟ್ಗಳು ಬಂದಿದ್ದಾರೆ, ಆದ್ರೆ ಅವ್ರಿನ್ನು ಸ್ಟೇಜ್ ಮೇಲೆ ಬಂದಿಲ್ಲ. ಈಗ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋ ಟೈಮ್ ಬಂತು, ಆದ್ರೆ ನಾನು ಮಾಡಲ್ಲ.